ಗೈಸ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಆಕ್ಚುಲಿ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಆಕ್ಚುಲಿ ನಿಮ್ ಜೊತೆ ನಮ್ಮ ಹೊಲ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೊಲದಲ್ಲಿ ಆಕ್ಚುಲಿ ಅವರೆಕಾಯಿ ಬೆಳೆದಿದ್ದಾರೆ. ಸೊ ಈಗ ಅವರೆಕಾಯಿ ಕಿತ್ಕೊಂಬರಕ್ ಹೋಗ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ಹೊಲದ ಹತ್ರ ಹೋಗಿ, ಆಲ್ಮೋಸ್ಟ್ ಒಂದ್ ವರ್ಷನೇ ಹತ್ತತ್ರ ಒಂದ್ 6-7 ತಿಂಗಳು ಮೇಲೆ ಆಗ್ಬಿಟ್ಟಿದೆ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಮನೆ ಹತ್ರ ಆಕ್ಚುಲಿ ಅಮ್ಮ ಕೆಲಸ ಮಾಡಿಸ್ತಾ ಇದ್ದಾರೆ. ಬನ್ನಿ ಹೊಲದ ಹತ್ರ ಹೋಗಿ ಯಾವ ಯಾವ ತರ ಇದೆ ಅಂತ ತೋರಿಸ್ತೀನಿ. ಅವರೆಕಾಯಿ, ಹೊಲದ ಅವರೆಕಾಯಿ ತಿನ್ನೋದ್ರಲ್ಲಿ ಒಂಥರ ಮಜಾನೇ. ನಾನು ರೆಡಿ ಆಗಿದ್ದೀನಿ, ರಿತಿಕ್ಷಾನು ಕೂಡ ರೆಡಿ ಆಗಿದ್ದಾಳೆ. ಸೊ ಈಗ ಏನಿದ್ರು ಹೊಲದ ಹತ್ರ ಹೋಗೋದೊಂದೇ ಬಾಕಿ. ಬನ್ನಿ ಗಾಯ್ಸ್, ಹೊಲದ ಹತ್ರ ಹೋಗೋಣ, ತೋರಿಸ್ತೀನಿ. ಆಯ್ತಾನೆ ರಿತಿಕ್ಷಾ? ಹಾ, ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಇನ್ನೇನು ಹೊರಡಬೇಕು. ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಇನ್ನು ಆ್ಯಕ್ಚುಲಿ ಮನೆಯಿಂದ ಊರಿಗೆ ಹೊರಟಿದ್ದೀವಿ. ಊರಿಗೆ ಆ್ಯಕ್ಚುಲಿ ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಸೊ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಹಳ್ಳಿ ನೇಚರ್ ನೋಡ್ಕೊಂಡು ಹೋಗೋದಕ್ಕೆ ಏನೋ ಒಂಥರ ಖುಷಿ. ಇನ್ನು ನಾನು ವೀಡಿಯೋಸ್ ಮಾಡ್ತಿದ್ರೆ ಲೋಕಿ ಕೂಡ ನೋಡ್ತಾ ಇದ್ದ. ಇನ್ನೇನು ಬಂತು ಆಯಿತು ನೋಡಿ, ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾರೆ. ನನಗಂತೂ ಈ ಥರ ಬೈಕಲ್ಲಿ ಹೋಗೋದಕ್ಕೆ ಏನೋ ಒಂಥರ ಖುಷಿ. ಸೊ ನನ್ನ ಹತ್ರ ಮೈಕೆಲ್ಲ ಇಲ್ಲ, ಹಾಗಾಗಿ ಗಾಡೀಲೆಲ್ಲ ಹೋಗಬೇಕಾದ್ರೆ ಮಾತಾಡಿದ್ರು ಅದು ಕೇಳಿಸ್ತಾ ಇರಲಿಲ್ಲ. ಸೊ ಹೊಲ್ದ ಹತ್ರ ಬಂದ್ವಿ ನೋಡಿ ಗೈಸ್. ಈಗ ಆ್ಯಕ್ಚುಲಿ ಲೋಕಿ ಸ್ಟಾರ್ಟ್ ಮಾಡ್ಕೊಂಡ ನಿಂದು ಅಂತ ಬೈತಾ ಇದ್ದಾರೆ ನೋಡಿ. ಸೊ ಮನೆಯಿಂದ ಹೊಲ್ದ ಹತ್ರ ಬಂದ್ವಿ ಅವರೆಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ. ಬಟ್ ಆದರೆ ಇಲ್ಲೆಲ್ಲ ನೋಡ್ತಿರ್ಬೋದು, ಯಾರೋ ಕಿತ್ಕೊಂಡಿದ್ದಾರೆ ಅಂತ ನಮ್ಮ ಮಾವ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಸೊ ಇಲ್ಲೆಲ್ಲ ತುಳಿದ್ಬಿಟ್ಟು ಹಾಕಿದ್ದಾರೆ ಮನೆ ಹಿಂದೆ ಮನೆ ಇರೋರೆ ನೈಟೊತ್ತು ಬಂದು ಕಿತ್ತಿರ್ತಾರೆ ಅಂತ. ಬಟ್ ಆ ಕಡೆ ಎಲ್ಲ ಹಾಕಿದ್ರೆ ಎಲ್ಲರೂ ಕಿತ್ಕೊತಾರೆ ಅಂತ ಹೇಳಿ ಮನೆ ಹಿಂದೆನೇ ಹಾಕಿದ್ದಾರೆ. ಬಟ್ ಆದರೂ ಕಿತ್ಕೊಳ್ಳೋರು ಹೆಂಗಿದ್ರು ಕಿತ್ಕೊತಾರೆ. ಬಟ್ ಇಲ್ಲೂ ಕಾವಲು ಕಾಯೋಕ್ಕಾಗಲಿಲ್ಲ, ಎಲ್ಲ ತರ್ಕೊಂಡು ಹೋಗಿದ್ದಾರೆ. ಸೊ ನಾನೇನು ಜಾಸ್ತಿ ಕೀಳ್ತಾ ಇಲ್ಲ, ಮತ್ತು ಬೆನ್ನು ಬಂದರೆ ಕಷ್ಟ ಅಂತ ಹೇಳಿ ನನಗೆ ಎಟಕ್ಸೋಂಥದ್ದು ಆಗೋವಂಥದ್ದು ಅಷ್ಟೇ ಕಿತ್ಕೊತಾ ಇದ್ದೀನಿ. ಸೊ ನೋಡಿ ಹೊಲದ್ದು ಎಷ್ಟು ಫ್ರೆಶ್ ಆಗಿದೆ. ತುಂಬ ಆ್ಯಕ್ಚುಲಿ ಇನ್ನೇನು ಮುಗಿಯೋಕ್ಕೆ ಬಂತು. ನಾವು ಮನೆ ಹತ್ರ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಇನ್ನೇನದು ಮುಗಿತಾ ಬರ್ತಿದೆ ಸೀಸನ್ ಅಂತೇಳಿ ಇಲ್ಲೇ ಇವಾಗ ಬಂದು ಕೀಳ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನೋಡಿ ಎಷ್ಟೊಂದು ಎಲ್ಲ ಕಡೆನೂ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಿಂತ್ಕೊಂಡೆಲ್ಲ ತರ್ಕೊಳಕ್ಕಾಗಲ್ಲ ಅಂತ ಹೇಳಿ ನಾನೆಷ್ಟು ಕೀಳ್ತೀನಿ, ಲೋಕಿ ಎಷ್ಟು ಕೀಳ್ತಾರೆ ನೋಡೋಣ. ಹಾವಿಗೆ ಬಂದ್ಬಿಟ್ಟದು. ಹಾಂ ಹಾಂ, ಎಲ್ಲದಕ್ಕೂ ನನ್ನ ಕಂಡ್ರೆ ತಾನೇ ಇಷ್ಟ, ನನ್ನ ಕಣ್ಣಿಗೆ ಅಲ್ವ ಎಲ್ಲ ಬೀಳೋದು. ಇನ್ನು ಆ್ಯಕ್ಚುಲಿ ನಾವು ಹೊಲದ ಹತ್ರ ಎಲ್ಲ ಹೋಗೇ ಇರಲಿಲ್ಲ. ಸೊ ಹಾಕಿದ ಗಿಡ ಎಲ್ಲ ಫುಲ್ಲು ಬೇರೆಯವರೇ ತರ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅಟ್ಲೀಸ್ಟ್ ಲಾಸ್ಟಲ್ಲಾದರೂ ಸ್ವಲ್ಪ ಆದರೂ ತೊಗೊಂಡು ಹೋಗೋಣ ಅಂತ ಇವತ್ತೇ ಫಸ್ಟ್ ಹೋಗಿರೋದು. ಈ ಥರ ಆ್ಯಕ್ಚುಲಿ ಫ್ರೆಶ್ಶಾಗಿ ಕಿತ್ಕೊಂಡು ಫ್ರೆಶ್ಶಾಗಿ ಗಾರ್ಡ್ನಿಂಗ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ನನಗೆ ಆ್ಯಕ್ಚುಲಿ. ನನ್ನ ಮಗಳಲ್ಲಿ ನೋಡು ನೀನು ಹಳ್ಳಿ ಪವರ್ ನೋಡಬೇಕು ಅಂತ ಇದ್ದಾಳೆ ಇವತ್ತು. ಆ್ಯಕ್ಚುಲಿ ಹಳ್ಳಿ ಪವರ್ ಗ್ರ್ಯಾಂಡ್ ಫಿನಾಲಿ. ಸೊ ಜಾಸ್ತಿ ಕಿತ್ಕೊಳಕ್ಕಾಗಲ್ಲ. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗಿ ಎಷ್ಟೆಷ್ಟು ಕೀಳ್ತಾರೆ ನೋಡೋಣ. ಇಬ್ಬರು ಆ್ಯಕ್ಚುಲಿ ಈಗ ಒಂದೊಂದು ಕವರ್, ಸ್ವಲ್ಪ ಕವರ್ ಕಿತ್ಕೊಂಡಾಯಿತು. ಈಗ ಆಲ್ರೆಡಿ ಟೈಮ್ ಬಂದು ನೋಡ್ತಾ ಇರ್ಬೋದು. ಸೊ ಸೂರ್ಯ ಮುಳುಗೋ ಟೈಮು ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಆಲ್ರೆಡಿ 5-5:15 ಆಗಿರಬಹುದು. ಅವರೆಕಾಯಿ ಕಿತ್ಕೊಂಡು ಇನ್ನೇನು ಹೊರಡಬೇಕು. ಇನ್ನು ಕಿತ್ಕೊಳಕ್ಕೆ ಇಷ್ಟ, ಆದರೆ ಅಲ್ಲೆಲ್ಲ ಸೆಂಟ್ರಲ್ಲಿ ಒಬ್ಬಳೇ ಹೋಗೋಕೆ ಭಯ ಆಗುತ್ತೆ, ಹಾವೇನಾದರೂ ಇರುತ್ತೆ ಅಂತ. ಓಕೆ, ಆ್ಯಕ್ಚುಲಿ ಆ ಸೈಡ್ ಕಿತ್ಕೊಳ್ತಾ ಇದ್ದಾನೆ. ಸೊ ಫೈನಲ್ಲಿ ಅವರೆಕಾಯಿ ಎಲ್ಲ ಕಿತ್ಕೊಂಡು ಇಟ್ಕೊ, ಕಡೆ ಬರೋಕೆ ಇದು ಇಟ್ಕೊ, ಇಲ್ಲೊಂದ್ಸಲ ಐತೆ.
ಈಗ ಮನೆಗೆ ಹೊರಟಿದ್ದೀವಿ, 6 ಗಂಟೆ ಆಗ್ಬಿಟ್ಟಿದೆ. ಅಮ್ಮ ಆ್ಯಕ್ಚುಲಿ ಒಬ್ಬಳೆ ಕಾಯ್ತಿರ್ತಾಳೆ. ಈಗ ಹೊರಟಿದ್ದೀವಿ. ಇಷ್ಟೇ ಕಿತ್ಕೊಂಡಿದ್ದೀವಿ. ಏನೋ ಅದ್ರಲ್ಲಿ ಅರ್ಧ ಸಿಪ್ಪೆನೇ ಹೋಗುತ್ತೆ ನೆಕ್ಸ್ಟ್. ಸೊ ನಮ್ಮ ಹೊಲದ್ದು ಆ್ಯಕ್ಚುಲಿ ಇದೆ ಫಸ್ಟ್ ಟೈಮು ಕಿತ್ಕೊಂಡು ಹೋಗಿ ತಿಂತಾ ಇರೋದು. ಎಲ್ಲ ಆಲ್ರೆಡಿ ಸೈಡಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. 6 ಗಂಟೆ ಆಗೋಗಿದೆ. ಇದೊಂದು ಸ್ವಲ್ಪ ಹೊತ್ತು ಕಿತ್ತಿದ್ದಕ್ಕೆ ಬ್ಯಾಕ್ ಪೈನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಅವರೆಕಾಯಿ ಸೊಗಡು ಸ್ಟಾರ್ಟ್ ಆಗಿದೆ. ಸೊಗಡು ಕೈಯೆಲ್ಲ ಕಟ್ತಾ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕೈ ತೊಳ್ಕೊಬೇಕು ಹೋಗಿ. ಸೊ ಹೋಗಿ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಮನೆ ಗೈಸ್. ಸೊ ಇನ್ನೇನು ಅವರೆಕಾಯಿ ಕೂಡ ಕಿತ್ಕೊಂಡು ಹೊರಟ್ವಿ. ಸೊ ನಮ್ಮೂರ ಕೆರೆ ಕೂಡ ನೋಡಿ ತುಂಬ ದಿನವೇ ಆಗಿತ್ತು. ಸೊ ನಾನು ನೋಡಿದಾಗ ನೀರು ಇರಲಿಲ್ಲ. ಇವತ್ತು ಆ್ಯಕ್ಚುಲಿ ನೀರು ತುಂಬ ತುಂಬಿಕೊಂಡಿತ್ತು. ಇನ್ನು ಕೆರೆ ಮುಂದೆ ಇದೆ ನೋಡಿ, ಇದು ಆ್ಯಕ್ಚುಲಿ ಫುಲ್ಲು ಅಲ್ಲ, ಆ ಕಡೆ ಲಾಸ್ಟ್ ಏನು ಸ್ವಲ್ಪ ಒಣಗಿರೋ ಥರ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಗದ್ದೆ ಹತ್ರನೂ ಕೂಡ ತುಂಬ ದಿನವೇ ಆಗಿತ್ತು. ಟೈಮ್ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಇನ್ನು ಅಲ್ಲಿಂದ ಬಂದು ಇವತ್ತು ಗೇಟಿಗೆಲ್ಲ ಪೇಂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಪೇಂಟ್ ಯಾವ್ಯಾವ ತೊಗೊಳೋದು ಏನು ಅಂತ ಸೆಲೆಕ್ಟ್ ಮಾಡೋಣ ಅಂತ ಬಂದ್ವಿ. ಗೇಟಿಗೆ ಆ್ಯಕ್ಚುಲಿ ನಾನು ಫುಲ್ ಲೈಟ್ ಕ್ರೀಮ್ ಕಲರಲ್ಲೇ ಇದು ತಗೊಂಡು ಇನ್ನು ಅಲ್ಲಿಂದ ಸ್ಟ್ರೈಟ್ ಮನೆಗೆ ಬಂದ್ವಿ. ಅವರೆಕಾಯಿ ಬ್ಯಾಗು ಕೂಡ ಅಲ್ಲೇ ಎಸ್ಬಿಟ್ಟು ಹೋಗಿದ್ದೆ. ಇನ್ನು ಅಲ್ಲಿಂದ ಬಂದು ಸ್ಟ್ರೈಟ್ ಅಡುಗೆ ಮನೆಗೆ ಬಂದ್ವಿ. ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಇವತ್ತು ಅಡುಗೆಗೆ ಆ್ಯಕ್ಚುಲಿ ಸೊ ಅವರೆಕಾಳು ಬೇಯಿಸಿ ನೆನೆದೇ ಸ್ವಲ್ಪ ಬಸ್ಸಾರಿತ್ತು. ಆ ಬಸ್ಸಾರಿಗೆ ಅವರೆಕಾಳು ಬೇಯಿಸ್ಕೊಂಡು ಊಟ ಮಾಡ್ಕೊಂಡ್ವಿ. ಇನ್ನು ಋತ್ವಿಕ್ ಆ್ಯಕ್ಚುಲಿ ಮಲ್ಕೊಂಡಿದ್ದಾನೆ. ಅವ್ನು ನನ್ನ ಪಕ್ಕ ಮಲ್ಕೊಂಡೇ ಇದ್ದಾನೆ. ಇನ್ನು ನಾನು ಕೂಡ ಇವತ್ತು ಬಸ್ಸಾರಿಗೆ ಅವರೆಕಾಳು ಬೇಯಿಸ್ಕೊಂಡು ಊಟ ಮಾಡಿದ್ವಿ. ಇನ್ನು ಊಟ ಎಲ್ಲ ಮಾಡಿ ಮುಗಿಸಿ ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸಿ ನಾವು ಮಲಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 10:15 ಆಗಿತ್ತು. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.